ಹೆದ್ದಾರಿಯಲ್ಲಿ ಅಪರಿಚಿತ ವಾಹನ ಹತ್ತುವ ಮುನ್ನ ಬಹಳ ಎಚ್ಚರವಾಗಿರಬೇಕು. ಇಂತಹ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡಿ ದರೋಡೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಿಂದ ರಾಬರಿ ಮಾಡಲಾಗ್ತಾ ಇದೆ. ಇವರಿಗೆ ಎಂಥವ್ರು ಟಾರ್ಗೆಟ್ ಅಂದ್ರೆ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಂತ ಯಾರಾದರೂ ಕೇಳಿ ಹತ್ತಿದ್ರೆ, ಅಪರಿಚಿತ ವಾಹನಗಳನ್ನು ಹತ್ತಿದ್ರೆ ಅವರನ್ನು ದರೋಡೆ ಮಾಡ್ತಾರೆ. ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳು ಈ ರೀತಿಯಾಗಿ ರಾಬರಿ ಮಾಡ್ತಾ ಇರೋದು, ದರೋಡೆ ನಡೆಸಿ ಸಿಕ್ಕಿಬಿದ್ದಿದ್ದಾರೆ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು. ಮಂಡ್ಯ ಪೊಲೀಸರಿಂದ ದರೋಡೆಕೋರರ ಬಂಧನ ಆಗಿದೆ. ದರೋಡೆಕೋರ ವಿದ್ಯಾರ್ಥಿಗಳು ಕಿರಣ್, ಕುಶಾಲ್ ಬಾಬು, ಗೋಕುಲ್ ಬಂಧಿತ ಆರೋಪಿಗಳು. ಕಿರಣ್ ಹಾಗೂ ಕುಶಾಲ್ ಬಾಬು 7ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಅನ್ನೋದು ಗೊತ್ತಾಗಿದೆ. ದರೋಡೆಕೋರರಾಗಿ ಬದಲಾಗ್ಬಿಟ್ಟಿದ್ರು. ವಿದ್ಯಾರ್ಥಿಯೊಬ್ಬನ ಸಹೋದರ ಕಾರ್ನಲ್ಲಿ ಡ್ರಾಪ್ ಮಾಡೋದಾಗಿ ಹೇಳಿ ಹತ್ತಿಸ್ಕೊಳ್ತಾ ಇದ್ದಂತೆ ಈ ಗ್ಯಾಂಗ್ ಹಿಂಗೆ ಮಾಡ್ತಾ ಇತ್ತು. ಮಂಡ್ಯದ ನಿರ್ಜನ ಪ್ರದೇಶದ ಬಳಿ ಬರ್ತಾ ಇದ್ದಂತೆ ಬೆದರಿಕೆ ಹಾಕ್ತಾ ಇದ್ರು. ಕತ್ತಿಗೆ ಹಗ್ಗ ಹಾಕಿ ಬೆದರಿಕೆ ಹಾಕಿ ಪ್ರಯಾಣಿಕರ ಬಳಿ ದರೋಡೆ ಮಾಡ್ತಾ ಇದ್ರು. ಚಿನ್ನದ ಸರ ಇದೆಯಾ, ಉಂಗುರ ಇದೆಯಾ, ಕಿವಿಗೋಲೆ ಇದೆಯಾ, ಏನಿದ್ರು ಕೂಡ ದೋಚ್ಕೊಳ್ತಾ ಇದ್ರು. ಇವರು ವಿದ್ಯಾರ್ಥಿಗಳಾಗಿದ್ರು ಕೂಡ ಈ ದರೋಡೆ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗಿದೆ. 7ನೇ ಸೆಮಿಸ್ಟರ್ ಓದ್ತಾ ಇದ್ರಂತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಪ್ರತಿಷ್ಠಿತ ಕಾಲೇಜ್ನಲ್ಲಿ ಓದ್ತಾ ಇದ್ದವರು. ಪ್ರತಿಷ್ಠಿತ ಕಾಲೇಜ್ ಆದ್ರೇನು, ಎಂಥ ಕಾಲೇಜ್ ಆದ್ರೇನು, ಇಂಥ ದಾರಿ ಹಿಡಿದ್ರು ಅಂದರೆ ಹಳ್ಳ ಹಿಡಿದ್ರು ಅಂತಾನೆ. ಸದ್ಯ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ ಈ ವಿದ್ಯಾರ್ಥಿಗಳು ದರೋಡೆಕೋರರು. ಮಂಡ್ಯ ಪೊಲೀಸರು ಈ ಕಾರ್ಯಾಚರಣೆ ಮಾಡಿರೋದು. ಕಿರಣ್, ಕುಶಾಲ್ ಬಾಬು, ಗೋಕುಲ್ ಬಂಧಿತ ಆರೋಪಿಗಳು. ಇವರು ಯಾರಾದರೂ ಡ್ರಾಪ್ ಕೇಳಿದರೆ ಹತ್ತಿಸ್ಕೊಳ್ತಾ ಇದ್ರು. ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅವ್ರ ಬಳಿ ಇದ್ದಂಥ ಹಣ ಇರ್ಬೋದು, ಫೋನ್ ಇರ್ಬೋದು, ಅಥವಾ ಅವ್ರ ಹತ್ರ ಇದ್ದಂಥ ಒಡವೆ, ಇದೆಲ್ಲವನ್ನು ಕೂಡ ದೋಚ್ಕೊಳ್ತಾ ಇದ್ರು. ಈಗ ಸಿಕ್ಕಾಕೊಂಡಿದ್ದಾರೆ ಪೊಲೀಸರ ಹತ್ರ. ಕದ್ದ ಹಣ ಫೋನ್ ಪೇ ಮೂಲಕ ಬೆಟ್ಟಿಂಗ್ ಆ್ಯಪ್ಗಳಿಗೆ ಹಣ ರವಾನೆ ಆಗ್ತಾ ಇತ್ತಂತೆ. ಕದ್ದಂಥ ಹಣ ವಿರಾಜಪೇಟೆಯ ಅಬ್ದುಲ್ ಜಲೀಲ್, ಮೈಸೂರಿನ ಯತೀಂದ್ರ ಬಳಿ ದರೋಡೆ ಮಾಡಿದ್ರು. ಮಂಡ್ಯದ ತೂಬಿನಕೆರೆ, ಕರಿಘಟ್ಟ ಬಳಿ ನಡೆದಿದ್ದಂಥ ಪ್ರಕರಣ. ಬಂದ ಹಣದಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ರು ಈ ಕದೀಮರು. ಪೋಷಕರಿಗೆ ಪಿಜಿಯಲ್ಲಿರೋದಾಗಿ ಹೇಳಿ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾ ಇದ್ರು. ಕಂಡೋರ್ ದುಡ್ಡು, ಕದ್ದಿದ್ದ ದುಡ್ಡು. ತಾಂತ್ರಿಕ ಸುಳಿವನ್ನ ಹಿಡಿದು ದರೋಡೆಕೋರರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಮನೇಲಿ ಅಪ್ಪ ಅಮ್ಮ ಏನು ಅನ್ಕೊಂಡಿರ್ತಾರೆ, ನನ್ನ ಮಕ್ಕಳು ಪಿಜಿಲಿದಾರಪ್ಪ, ಪಾಪ ಮನೆಯವ್ರನ್ನ ಮಿಸ್ ಮಾಡ್ಕೋತಾರೆ, ಮನೆ ಊಟ ಮಿಸ್ ಮಾಡ್ಕೋತಾರೆ, ಮನೆ ಜೀವನ ಮಿಸ್ ಮಾಡ್ಕೋತಾರೆ ಅಂತ. ಆದರೆ ಇವರು ಅದಕ್ಕೂ ಅದ್ದೂರಿ ಜೀವನ ಮಾಡ್ತಾ ಇದ್ರು ಅಪಾರ್ಟ್ಮೆಂಟ್ನಲ್ಲಿ ಇದ್ಕೊಂಡು. ಯಾರ ದುಡ್ಡು? ದರೋಡೆ ಮಾಡಿದ ದುಡ್ಡಿಂದ ಈ ರೀತಿಯಾಗಿ ಡ್ರಾಪ್ ಕೊಡ್ತೀವಿ ಅಂತ ಹತ್ತಿಸ್ಕೊಳ್ತಾ ಇದ್ರು. ತದನಂತರ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅವ್ರ ಹತ್ರ ಇದ್ದಂಥ ದುಡ್ಡು ಇರ್ಬೋದು, ಬಂಗಾರ ಇರ್ಬೋದು, ಫೋನ್ ಇರ್ಬೋದು, ಎಲ್ಲವನ್ನ ದೋಚ್ಕೊಳ್ತಾ ಇದ್ರು. ತದನಂತರ ಬಂದಂಥ ದುಡ್ಡನ್ನು ಬಳಸ್ಕೊಂಡು ಬೆಟ್ಟಿಂಗ್ ಆ್ಯಪ್ನಲ್ಲೂ ಹಾಕ್ತಿದ್ರಂತೆ. ಅಷ್ಟೇ ಅಲ್ಲ, ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದಿನಾಂಕ 4/11/2025 ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತೂಬಿನಕೆರೆ ಹತ್ತಿರ ಒಂದು ರಾಬರಿ ಆಗಿದೆ ಅಂತೇಳಿ ಒಬ್ಬರು ಅಬ್ದುಲ್ ಜಲೀಲ್ ಅಂತೇಳಿ ಒಂದು ದೂರನ್ನು ದಾಖಲಿಸ್ತಾರೆ. ಈ ದೂರಿನಲ್ಲಿ ಅವರು ಅಬ್ದುಲ್ ಜಲೀಲ್ ಅವರು ವಿರಾಜಪೇಟೆ ಅವರು ಕೆಂಗೇರಿಯಿಂದ ವಿರಾಜಪೇಟೆಗೆ ಹೋಗಲಿಕ್ಕೆ ಒಂದು ಬಸ್ಸಿಗಾಗಿ ವೇಟ್ ಮಾಡ್ತಾ ಇದ್ದಾರೆ. ವೇಟ್ ಮಾಡ್ತಾ ಇರುವಾಗ ಅಲ್ಲಿ ಒಂದು ಮಾರುತಿ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಯೆಲ್ಲೋ ಬೋರ್ಡ್ ಕಾರ್ ಬರ್ತದೆ. ಕಾರ್ ಬಂದು ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾರೆ. ಆವಾಗ ಇಲ್ಲ, ನಾನು ವಿರಾಜಪೇಟೆಗೆ ಹೋಗು ಬಸ್ಸಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಇಲ್ಲ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬರೋದಾದ್ರೆ ಬನ್ನಿ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಆತ ಆ ಒಂದು ಕಾರ್ನಲ್ಲಿ ಕುಳ್ಕೊಂಡು ಅಲ್ಲಿಂದ ಬಿಡದಿ, ರಾಮನಗರ ಮೂಲಕ ಮಂಡ್ಯದ ಒಂದು ತೂಬಿನಕೆರೆ ಹತ್ರ ಒಂದು ಎಕ್ಸಿಟ್ ತಗೋತಾರೆ. ಎಕ್ಸಿಟ್ ತಗೊಂಡು ಅಲ್ಲಿ ಆತ ಕೇಳ್ತಾನೆ, ಯಾಕೆ ಇಲ್ಲಿ ಎಕ್ಸಿಟ್ ತಗೋತಾ ಇದ್ರಿ ಅಂತೇಳಿ ಕೇಳಿದ್ದಕ್ಕೆ, ಇಲ್ಲ, ಇಲ್ಲಿ ಟೋಲ್ ಅವಾಯ್ಡ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ನಿಜಕ್ಕೂ ಕೂಡ ಈ ಥರದ್ದು ಒಂದು ಗ್ಯಾಂಗ್ ಇದೆ ಅಂತ ಜನರು ಕೇಳಿದ ತಕ್ಷಣ ಬೆಚ್ಚು ಬಿದ್ದಿರ್ತಾರೆ. ಕಾರಣ ಡ್ರಾಪ್ ತೆಗೆದುಕೊಳ್ಳೋದು ಅಥವಾ ಸ್ವಲ್ಪ ನಾವು ಅಲ್ಲೇ ಹೋಗ್ತಿದ್ದೀವಪ್ಪ ಡ್ರಾಪ್ ಮಾಡಿ ಅಂತ ಕೇಳೋದು ಸಹಜ. ಬಟ್ ಈ ಗ್ಯಾಂಗ್ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದು ಹೇಗೆ, ಇವರನ್ನ ಅರೆಸ್ಟ್ ಮಾಡಿದ್ದು ಹೇಗಿತ್ತು ಈ ಕಾರ್ಯಾಚರಣೆ?
ಸೋಕೆ ಏನು ಹೆದ್ದಾರಿ ರಾಬರಿಗೆ ಇಳಿದಂತ ಒಟ್ಟು 3 ದರೋಡೆಕೋರರನ್ನ ಬಂಧಿಸುವಲ್ಲಿ ಮಂಡ್ಯದ ಪೊಲೀಸರು ಯಶಸ್ವಿ ಆಗಿರ್ತಕ್ಕಂಥದ್ದು. ಒಂದು ಟೆಕ್ನಿಕಲ್ ಎವಿಡೆನ್ಸ್ ನ ಇಟ್ಕೊಂಡು ಆ ಮುಖಾಂತರವಾಗಿ ಈ 3 ಆರೋಪಿಗಳನ್ನ ಇದೀಗ ತಮ್ಮ ಕೆಡ್ಡಾಗೆ ಕೆಡುಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಂಡ್ಯದ ಡಿವೈಎಸ್ಪಿ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಮತ್ತೆ PSI ಶೇಷಾದ್ರಿ ಅವರ ನೇತೃತ್ವದಲ್ಲಿ ಈ ಒಂದು ದರೋಡೆಕೋರರನ್ನ ಬಂಧಿಸಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಾಲೇಜಿನಲ್ಲಿ ಓದ್ತಿದ್ದಂತ 2 ವಿದ್ಯಾರ್ಥಿಗಳು ಜೊತೆಗೆ ಆ ವಿದ್ಯಾರ್ಥಿಯ ಒಬ್ಬ ಸಹೋದರ ಸೇರಿ ಒಟ್ಟು 3ರನ್ನ ಇದೀಗ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಅದರಲ್ಲಿ ಕಿರಣ್ ಮತ್ತು ಕುಶಾಲ್ ಅಂತ ಹೇಳಿ ಇವರಿಬ್ರು ಕೂಡ ಏನು ಪ್ರತಿಷ್ಠಿತ ಕಾಲೇಜಿನಲ್ಲಿ 7ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಾಗಿರ್ತಾರೆ. ಗೋಕುಲ್ ಅಂತ ಏನಿದಾನೆ ಆತನ ಗೋಕುಲ್ ಅಂತೇಳಿ ಮತ್ತೊಬ್ಬ ಅದೇ ವಿದ್ಯಾರ್ಥಿಯ ಸಹೋದರ ಇರ್ತಕ್ಕಂಥದ್ದು. ಈ 3ರನ್ನು ಕೂಡ ಇದೀಗ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವರು ಯಾವ ರೀತಿ ಅಂತ ಹೇಳಿದ್ರೆ ಕೆಂಗೇರಿ ಅಥವಾ ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಥವಾ ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಬಸ್ಸಿಗಾಗಿ ಕಾಯ್ತಿರ್ತಕ್ಕಂಥ ಸಾರ್ವಜನಿಕರನ್ನ ಡ್ರಾಪ್ ಕೊಡುವಂತ ನೆಪದಲ್ಲಿ ಅವ್ರನ್ನ ತಮ್ಮ ವಾಹನಕ್ಕೆ ಕಾರ್ಗೆ ಹತ್ತಿಸ್ಕೊಳ್ತಾರೆ. ಇಲ್ಲಿ ಮಂಡ್ಯ ಅಥವಾ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ನಿರ್ಜನ ಪ್ರದೇಶಕ್ಕೆ ಕಾರನ್ನ ತಗೊಂಡೋಗಿ ಏನು ಪ್ರಯಾಣಿಕರು ಇರ್ತಾರೆ ಅವರಿಂದ ಬೆದರಿಸಿ ಅವ್ರ ಹಗ್ಗದಿಂದ ಕುತ್ತಿಗೆ ಕಟ್ಟಾಕಿ ಜೊತೆಗೆ ಏನು ಬೆದರಿಸಿ ಅವ್ರ ಚಿನ್ನಾಭರಣ ಮತ್ತೆ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಹಣವನ್ನು ಕೂಡ ಲೂಟಿ ಮಾಡ್ತಕ್ಕಂಥ ಕೃತ್ಯದಲ್ಲೇ ಭಾಗಿಯಾಗಿರ್ತಾರೆ. ಈ ಒಂದು ಪ್ರಕರಣವನ್ನ ಬೇಯಿಸ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಈ ಒಟ್ಟು 3 ಕೂಡ ಬಂಧಿತರಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವರು ಏನು ತಮ್ಮ ಪೋಸ್ರಿಗೆ ಒಂದು PG ನಲ್ಲಿದ್ದೀನಿ ಅಂತ ಹೇಳಿ ಒಂದು ಹೇಳಿರ್ತಾರೆ. ಆದ್ರೆ ಬಂದಂತ ಹಣದಲ್ಲಿ ಒಂದು ಅಪಾರ್ಟ್ಮೆಂಟ್ ಅನ್ನ ಬಾಡಿಗೆ ಪಡ್ಕೊಂಡು ಐಷಾರಾಮಿ ಜೀವನವನ್ನು ಕೂಡ ನಡೆಸ್ತಾ ಇದ್ರು ಅನ್ನೋದು ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಏನು ಜೇಬ್ನಲ್ಲಿ ಸಿಕ್ತಷ್ಟು ಹಣ ಏನಿರ್ತದೆ ಅಥವಾ ಫೋನ್ ಪೇ ಮುಖಾಂತರವಾಗಿ ಏನು ಇತರೆ ಆನ್ಲೈನ್ ಗೇಮ್ಗಳು ಕೂಡ ಇವರೆಲ್ಲರೂ ಕೂಡ ದಾಸರಾಗಿರ್ತಾರೆ. ಬಂದಂತ ಹಣವನ್ನ ಈ ಆನ್ಲೈನ್ ಗೇಮ್ಗೂ ಕೂಡ ಬಳಸ್ಕೊಳ್ತಾ ಇದ್ರು. ಜೊತೆಗೆ ಏನು ಅಷ್ಟೇ ಅಲ್ಲದಂತೆ ಇವರು ತಮ್ಮ ಐಷಾರಾಮಿ ಜೀವನಕ್ಕೂ ಕೂಡ ಇದೇ ಈ ಕೃತ್ಯದಲ್ಲಿ ಏನು ಪಡೆದಂತ ಹಣವನ್ನ ಕೂಡ ಬಳಕೆ ಮಾಡ್ಕೊಳ್ತಿದ್ರು ಅನ್ನೋ ಆರೋಪ ಇರ್ತಕ್ಕಂಥದ್ದು. ಹೀಗಾಗಿ ಈ 3ರನ್ನು ಕೂಡ ಇದೀಗ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ ಇವರ ಹಿನ್ನೆಲೆಯನ್ನ ಕೆದಕಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಮಂಡ್ಯ ಮತ್ತೆ ಮೈಸೂರು ಈ ಭಾಗ ಬೆಂಗಳೂರು ಸೇರಿದಂತೆ ರಾಮನಗರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲೂ ಕೂಡ ಇವ್ರ ಮೇಲೆ ಪ್ರಕರಣಗಳು ಇದಾವೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಈಗ ಪೊಲೀಸರು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ ಮುಂದಿನ ತನಿಖೆಯನ್ನು ಕೂಡ ನಡೆಸಿ ಹೆಚ್ಚಿನ ವಿಚಾರಣೆಗೂ ಕೂಡ ಇವ್ರನ್ನ ಒಳಪಡಿಸಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ.